ನಮಸ್ಕಾರ 5 ಮಿನಿಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಟಾಪಿಕ್ ನಂಬರ್ 13 ಡಿಸ್ಕಷನ್ ಮಾಡೋಣ. ಉತ್ತರಾಖಂಡ ಹೈಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ರಿತು ಬಾಹ್ರಿ ಅವರು ಆಯ್ಕೆಯಾಗಿದ್ದಾರೆ. ಮಹಿಳೆಯರ ಸಾಧನೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತಾ ಇರ್ತದ. ಅಷ್ಟೇ ಅಲ್ಲದೆ ಮಹಿಳೆಯರು ಯಾವುದಾದ್ರೂ ಹುದ್ದೆಗಳಿಗೆ ಪ್ರಥಮ ಬಾರಿ ಆಯ್ಕೆಯಾಗಿದ್ದರೆ ಅವರ ಬಗ್ಗೆ ಪ್ರಶ್ನೆಗಳು ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಈ ರಿತು ಬಾಹ್ರಿ ಯಾರು? ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟಿನ ನ್ಯಾಯಾಧೀಶರಾಗಿರತಕ್ಕಂತಹ ಇವರು ಇತ್ತೀಚೆಗೆ ಉತ್ತರಾಖಂಡ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಒಂದು ಸ್ವಲ್ಪ ನೀವು ಬ್ಯಾಕ್ ವಿಷಯವನ್ನು ತಿಳ್ಕೋಬೇಕು. ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಮಹಿಳೆಯು ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರೋದಿಲ್ಲ. ಅಷ್ಟೇ ಯಾಕೆ, ಭಾರತದ ಸುಪ್ರೀಂ ಕೋರ್ಟಿಗೂ ಕೂಡ ಇಲ್ಲಿಯವರೆಗೆ ಯಾವುದೇ ಮಹಿಳೆಯು ಕೂಡ ಮುಖ್ಯ ನ್ಯಾಯಮೂರ್ತಿ ಆಗಿರೋದಿಲ್ಲ. ಆದರೆ ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದೆ, ಅದನ್ನು UPSCಯಲ್ಲೂ ಕೇಳಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಕೇಳಿದ್ದಾರೆ. ಅದನ್ನು ತಾವು ನೆನಪಿಟ್ಕೋಬೇಕು. ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಅಂಥೇಳಿ, ದಟ್ ಈಸ್ ನನ್ ಅದರ್ ದೆನ್ ಫಾತಿಮಾ ಬಿವಿ. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇವರು ಮುಖ್ಯ ನ್ಯಾಯಾಧೀಶರಲ್ಲ, ಇವರು ಸುಪ್ರೀಂ ಕೋರ್ಟಿನ ಮೊದಲ ನ್ಯಾಯಾಧೀಶರು ಮಾತ್ರ ಆಗಿದ್ರು. ಹಾಗಾದರೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇಂಡಿಯನ್ ಪಾಲಿಟಿದಲ್ಲಿ ಭಾರತದ ಸುಪ್ರೀಂ ಕೋರ್ಟಿನ ಸಂಖ್ಯಾಬಲ ಎಷ್ಟು ಅಂತ ಕೇಳ್ತಾರೆ. ದಟ್ ಈಸ್ 1+33. 1 ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, 33 ಅಂದರೆ ಜಸ್ಟಿಸ್ ಆಫ್ ಇಂಡಿಯಾಸ್ ಅವರು. ಟೋಟಲ್ 34 ಸ್ಟ್ರೆಂತ್ ಇದೆ. ಈ ಸ್ಟ್ರೆಂತ್ ಅನ್ನ ನಿರ್ಧರಿಸತಕ್ಕಂಥ ಅಧಿಕಾರ ಯಾರಿಗಿದೆ ಅಂತ ಕೇಳ್ತಾರೆ, ಅದು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಆಗಿದೆ. ಓಕೆ, ಅದೇ ರೀತಿ ಹೈಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನ ಅಥವಾ ಬಲವನ್ನ ನಿರ್ಧರಿಸುವವರು ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ನೀವು ಸಂಸತ್ತು ಅಂತ ಬರೆದ್ರೆ ತಪ್ಪಾಗತ್ತೆ. ದಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಅದೇ ರೀತಿಯಾಗಿ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಮತ್ತು ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವೇತನವನ್ನ ಯಾವ ಒಂದು ನಿಧಿಯಿಂದ ಪಾವತಿಸಲಾಗುತ್ತದೆ ಅಂತ ಕೇಳ್ತಾರೆ. ನೀವು ರಾಜ್ಯ ಸಂಚಿತ ನಿಧಿ ಅಂತ ಬರೆದ್ರೆ ತಪ್ಪಾಗತ್ತೆ. ಅದು ಭಾರತದ ಸಂಚಿತ ನಿಧಿಯಿಂದ ಪಾವತಿಸುತ್ತಾರೆ. ಯಾರದು? ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರದು. ಒಂದು ವೇಳೆ ಹೈಕೋರ್ಟ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ, ಈಗ ಪ್ರಸ್ತುತವಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಇದ್ರೆ ಅಂದ್ರೆ ಅವ್ರದನ್ನ ಆಯಾ ರಾಜ್ಯದ ರಾಜ್ಯ ಸಂಚಿತ ನಿಧಿಯಿಂದ ಪಾವತಿಸಲಾಗತ್ತೆ. ಆದರೆ ಅವರು ನಿವೃತ್ತಿ ಆದ ನಂತರ ಅವರ ನಿವೃತ್ತಿ ವೇತನವನ್ನ ಭಾರತದ ಸಂಚಿತ ನಿಧಿಯಿಂದ ಪಾವತಿಸಲಾಗುತ್ತದೆ. ವೈ ದಿಸ್ ಕೊಲಾವರಿ ಅಂದ್ರೆ, ಒಬ್ಬ ಹೈಕೋರ್ಟಿನ ನ್ಯಾಯಮೂರ್ತಿ ಅಥವಾ ಮುಖ್ಯ ನ್ಯಾಯಮೂರ್ತಿ ಒಂದೇ ರಾಜ್ಯದಲ್ಲಿ ಕೆಲಸ ಮಾಡುವುದಿಲ್ಲ. ತನ್ನ ಸರ್ವಿಸ್ ಉದ್ದಕ್ಕೂ ಕೂಡ ದೇಶದ ಹಲವಾರು ಹೈಕೋರ್ಟ್ಗಳಲ್ಲಿ ಕೂಡ ಕೆಲಸ ಮಾಡ್ತಾರೆ. ಮುಂದೊಂದು ದಿವಸ ಹೋಗಿ ಸುಪ್ರೀಂ ಕೋರ್ಟ್ದಲ್ಲಿಯೂ ಕೂಡ ಕೆಲಸ ಮಾಡಬಹುದು. ಹಾಗಾದ್ರೆ ಅವರಿಗೆ ನಿವೃತ್ತಿ ವೇತನವನ್ನು ಯಾವ ರಾಜ್ಯ ಕೊಡಬೇಕು ಅಂತಕ್ಕಂಥ ಗೊಂದಲ ಉಂಟಾಗತ್ತೆ. ಹಾಗಾಗಿ ಅವರು ನಿವೃತ್ತಿ ಆದ ನಂತರ ಅವರ ವೇತನವನ್ನ ಭಾರತದ ಸಂಚಿತ ನಿಧಿಯಿಂದ ಕೊಡಲಾಗತ್ತೆ. ಅವರು ಕೆಲಸ ಮಾಡುವಾಗ ಯಾವ ರಾಜ್ಯದಲ್ಲಿ ಕೆಲಸ ಮಾಡ್ತಿರ್ತಾರೋ ಆ ರಾಜ್ಯದ ರಾಜ್ಯ ಸಂಚಿತ ನಿಧಿಯಿಂದ ಕೊಡಲಾಗತ್ತೆ. ಅದೇ ರೀತಿ ಸುಪ್ರೀಂ ಕೋರ್ಟಿನ ಎಲ್ಲ ನ್ಯಾಯಾಧೀಶರ ಮತ್ತು ಮುಖ್ಯ ನ್ಯಾಯಾಧೀಶರ ಸಂಬಳವನ್ನು ಕೂಡ ಭಾರತದ ಸಂಚಿತ ನಿಧಿಯಿಂದ ಕೊಡಲಾಗತ್ತೆ. ಇದಕ್ಕೆ ಯಾವುದೇ ರೀತಿಯ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಇದರ ಮೇಲೆ ಸಂಸತ್ತಿನಲ್ಲಿ ಮತಕ್ಕೆ ಹಾಕುವುದಿಲ್ಲ. ಅದಕ್ಕಾಗಿ ನ್ಯಾಯಾಂಗದ ಸುಪ್ರೀಮಸಿ ಅಂತ ಕರಿತೀವಿ. ಯಾವುದೇ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರಿಗೂ ಕೂಡ ಅವರ ಸಂಬಳವನ್ನ ನಮ್ಮ ಸಂಸತ್ತಿನಲ್ಲಾಗಲಿ ಅಥವಾ ಶಾಸನಾಂಗ ಸಭೆಗಳಲ್ಲಾಗಲಿ ಚರ್ಚಿಸಿ ಮತಕ್ಕೆ ಹಾಕುವುದಿಲ್ಲ. ಇದನ್ನೇ ನಾವು ಭಾರತದ ಸಂವಿಧಾನದ ಲಕ್ಷಣ ಓದುವಾಗ ಇದನ್ನ ನ್ಯಾಯಾಂಗದ ಸಾರ್ವಭೌಮತ್ವ ಅಂತಕ್ಕಂಥದ್ದನ್ನು ಓದ್ತೀವಿ. ಇನ್ನೂ ಹಲವಾರು ವಿಷಯಗಳನ್ನ ತಾವು ತಿಳ್ಕೊಳ್ಳಿ. ಆರ್ಟಿಕಲ್ 214 ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಂದು ರಾಜ್ಯಕ್ಕೆ ಒಂದು ಹೈಕೋರ್ಟ್ ಇರಬೇಕು ಅಂತ ಹೇಳುತ್ತೆ. ಹಾಗಾದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಅದರದೇ ಆಗಿರತಕ್ಕಂಥ ರಾಜ್ಯದಲ್ಲಿ ಹೈಕೋರ್ಟ್ ಇಲ್ಲ. ಕೆಲವೊಂದು ರಾಜ್ಯಗಳಿಗೆ ಪಕ್ಕದ ರಾಜ್ಯದ ಹೈಕೋರ್ಟ್ಗಳಿಗೆ ಅಟ್ಯಾಚ್ಮೆಂಟ್ ಮಾಡಲಾಗಿದೆ. ಹಾಗಾದ್ರೆ ದೇಶದಲ್ಲಿ ಪ್ರಸ್ತುತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿದ್ರೂ ಕೂಡ ಅಷ್ಟು ನಮ್ಮಲ್ಲಿ ಹೈಕೋರ್ಟ್ಗಳಿಲ್ಲ. ದೇಶದಲ್ಲಿ ಇರೋದು ಕೇವಲ 25 ಹೈಕೋರ್ಟ್ಗಳು ಮಾತ್ರ. ಹಾಗಾದ್ರೆ ದೇಶದ ಮೊಟ್ಟ ಮೊದಲ ಹೈಕೋರ್ಟ್ ಯಾವುದು ಅಂತ ತಿಳ್ಕೋಬೇಕು. ದಟ್ ಈಸ್ ಕಲ್ಕತ್ತಾ. ದಟ್ ಈಸ್ ಕಲ್ಕತ್ತಾ. ದೇಶದ ಇತ್ತೀಚಿನ ಅಂದ್ರೆ 25ನೇ ಹೈಕೋರ್ಟ್ ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಆಂಧ್ರ ಪ್ರದೇಶ್. 2019 ಜನವರಿ 1ಕ್ಕೆ ಅದೇನಾಯ್ತು, ಸ್ಥಾಪನೆ ಆಯಿತು. 6 ಹೈಕೋರ್ಟ್ಗಳು ಕಾಮನ್ ಆಗಿದೆ. ಅಂದ್ರೆ 6 ಹೈಕೋರ್ಟ್ನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳ ವ್ಯಾಪ್ತಿಯನ್ನು ಹೊಂದಿದೆ. ಅದನ್ನ ಕಾಮನ್ ಹೈಕೋರ್ಟ್ ಅಂತ ಕರಿತೀವಿ. ಅದು 6 ಇದೆ. ಅದು 6 ಯಾವುದು ಅಂತೇಳಿ ನೀವು ಕಮೆಂಟ್ ಮಾಡುವುದೇ ಇವತ್ತಿನ
ಕಮೆಂಟ್ ಮಾಡಬೇಕಾಗಿರ್ತಕ್ಕಂತಹ ಪ್ರಶ್ನೆ. 6 ಹೈಕೋರ್ಟ್ಗಳಿದೆ, ಅದು 6 ಹೈಕೋರ್ಟ್ಗಳು ಯಾವುದು ಅಂತೇಳಿ ಒಂದನೇದು ನೀವು ಕಮೆಂಟ್ ಮಾಡಬೇಕು. ನೀವು ಕಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಅದು ನೆನಪುಳಿಯುತ್ತೆ. ಬೇರೆದವ್ರು ಕಮೆಂಟ್ ಮಾಡಿದಾರೆ ಅಂತ ಬಿಡಬೇಡಿ, ನೀವು ಅದನ್ನು ಕಮೆಂಟ್ ಮಾಡೋದ್ರಿಂದ ನಿಮಗೆ ಪರ್ಮನೆಂಟ್ ಮೆಮೊರಿ ಉಳಿಯುತ್ತೆ. ಇಂಥ ಪ್ರಶ್ನೆಗಳನ್ನು KAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಹಾಗಾದ್ರೆ ಬಿಗ್ಗೆಸ್ಟ್ ಹೈಕೋರ್ಟ್ ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಛತ್ತೀಸ್ಗಢ. ಬಿಗ್ಗೆಸ್ಟ್ ಹೈಕೋರ್ಟ್ ಛತ್ತೀಸ್ಗಢ ಇದೆ. ಭಾರತದ ಬಿಗ್ಗೆಸ್ಟ್ ಹೈಕೋರ್ಟ್ ಮಾತ್ರ ಅಲ್ಲ, ಇದು ಏಷ್ಯಾದ ಬಿಗ್ಗೆಸ್ಟ್ ಹೈಕೋರ್ಟ್ ಆಗಿದೆ. ಅತಿ ಹೆಚ್ಚು ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ಹೈಕೋರ್ಟ್ ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಅಲಹಾಬಾದ್. ದಟ್ ಈಸ್ ಅಲಹಾಬಾದ್. ಅಲ್ಲಿ 160 ಏನು ಸಂಖ್ಯಾಬಲ ಇದೆ. ಆದರೆ ಪ್ರಸ್ತುತ 112 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಪೇಪರ್ಲೆಸ್ ಹೈಕೋರ್ಟ್ ಯಾವುದು? ದೇಶದ ಮೊಟ್ಟ ಮೊದಲ ಪೇಪರ್ಲೆಸ್ ಹೈಕೋರ್ಟ್ ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಸಿಕ್ಕಿಂ. ಸಿಕ್ಕಿಂ ಏನಾಗಿದೆ ಅಂದ್ರೆ ಪೇಪರ್ಲೆಸ್ ಹೈಕೋರ್ಟ್ ಆಗಿದೆ. ಮೊಟ್ಟ ಮೊದಲ ಪೇಪರ್ಲೆಸ್ ಹೈಕೋರ್ಟ್ ಆಗಿದೆ. ಅದೇ ರೀತಿ ಕರ್ನಾಟಕ ಹೈಕೋರ್ಟ್ಗೆ ನಾವು ಬರೋಣ. ಕಮೆಂಟ್ದಲ್ಲಿ 2ನೇ ಪ್ರಶ್ನೆ ಕೇಳ್ತೀನಿ ಹಾಕೋದಕ್ಕೆ. ಕರ್ನಾಟಕದಲ್ಲಿ 2 ಪೀಠಗಳನ್ನು ರಚಿಸಲಾಗಿದೆ. ಹೈಕೋರ್ಟಿನ 2 ಪೀಠಗಳನ್ನು ರಚಿಸಲಾಗಿದೆ. ಆ 2 ಪ್ಲೇಸ್ಗಳು ಎಲ್ಲಿದೆ ಅಂತ ಕಮೆಂಟ್ ಮಾಡೋದು. ಕ್ವಶನ್ ನಂಬರ್ 1 ಗೊತ್ತಾಯ್ತು, ಕ್ವಶನ್ ನಂಬರ್ 2 ಗೊತ್ತಾಯ್ತು. ಈ 2 ವಿಷಯಗಳನ್ನ ತಿಳ್ಕೊಳ್ಳಿ. ಇದರ ಬಗ್ಗೆ ಡಿಟೇಲ್ ಆಗಿರತಕ್ಕಂಥ ನೋಟ್ಸ್ ಮಾಡಿ, ಯಾರು ಅಂದವಾಗಿ ನೋಟ್ಸ್ ಮಾಡಿ ನನಗೆ ಕಳಿಸ್ತಿರೋ ಅವ್ರದ್ದು ಗ್ರೂಪ್ನಲ್ಲಿ ಪೋಸ್ಟ್ ಮಾಡಲಾಗೋದು. ಥ್ಯಾಂಕ್ ಯು.